ಮನಸ್ಸಾಗಿ ಮಾಡಿದ್ರು. ಹಿಂದೆ ಭದ್ರಾವತಿ ಬೆಂಕಿಪುರ ಅಂತ ಇತ್ತು. ಯಾವಾಗ 2 ಕಾರ್ಖಾನೆಗಳು MPM ಮತ್ತು VSL ಪ್ರಾರಂಭ ಆಯಿತೋ ಅವತ್ತಿಂದ ಭದ್ರಾವತಿ ನಗರ ಅಂತ ಆಯಿತು. ಅದರಿಂದ ವಹಿವಾಟು ಆಯಿತು, ಯುವಕರಿಗೆ ಉದ್ಯೋಗ ಸಿಕ್ತು, ಭದ್ರಾವತಿಯ ಕಳೆಯನ್ನು ಕಟ್ಟಿತು. ಅದಾದ ನಂತರ ಭದ್ರಾವತಿ VSL ಕಾರ್ಖಾನೆ MPM ಕಾರ್ಖಾನೆ ಕುಂಠಿತ ಬಂತು. ಇದಕ್ಕೆ ಕಾರಣ ನಮ್ಮ ಆಡಳಿತ ಮಂಡಳಿಯ ವರ್ಗವನ್ನೇ ಹೊರತು ಕಾರ್ಮಿಕರಲ್ಲ. ನಾವು ಹಿಂದೆ VSL ಬರೀ ಕೇವಲ ರಾಜ್ಯ ಸರ್ಕಾರದಂಥ ಸಂದರ್ಭದಲ್ಲಿ 1989ರಲ್ಲಿ ಕೇಂದ್ರದ ಪ್ರಧಾನಮಂತ್ರಿಗಳಾದಂಥ ನಮ್ಮ ರಾಜೀವ್ ಗಾಂಧಿಯವರು ತಮ್ಮ ಸೇಲಿಗೆ ವಹಿಸ್ಕೊಟ್ರು. ಕೇವಲ ₹1 ಹಣದಲ್ಲಿ ₹1 ಬಂಡವಾಳದಲ್ಲಿ ಸೇಲಿಗೆ ವಹಿಸ್ಕೊಟ್ರು. ಕಾರಣ ಕೇಂದ್ರ ಸರ್ಕಾರದಲ್ಲಿದ್ದರೆ ಹೆಚ್ಚು ಕಾರ್ಖಾನೆ ಅಭಿವೃದ್ಧಿ ಆಗುತ್ತೆ, ಕಾರ್ಖಾನೆ ಅಭಿವೃದ್ಧಿ ಆದರೆ ಯುವಕರಿಗೆ ಉದ್ಯೋಗ ಸಿಗುತ್ತೆ, ಭದ್ರಾವತಿ ದೇಶ ಖಂಡದಲ್ಲೇ ಒಂದು ಪ್ರಥಮವಾದಂಥ ಕಾರ್ಖಾನೆ ಆಗುತ್ತೆ ಅಂತೇಳಿ ಅವ್ರ ಕನಸನ್ನು ಕಟ್ಕೊಂಡು ಅದ್ರ ಪ್ರಕಾರ ಕೊಟ್ಟರು. ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವುದೋ ಒಂದು ಗುಂಟಿನಪ್ಪ ಹೇಳ್ಕೊಂಡು 20,000 ಕಾರ್ಮಿಕರಿದ್ದಂಥ VSLಲ್ಲಿ ಇವತ್ತು ಕೇವಲ ಮುಖ್ಯ ಕಾರ್ಮಿಕರು 3,000, ಪರ್ಮನೆಂಟ್ ಎಂಪ್ಲಾಯ್ 300 ಜನ ಈ ಸ್ಥಿತಿ ಬಂದಿದೆ. ಅದರ ಜೊತೆಗೆ ನಮ್ಮ ಮ್ಯಾನೇಜ್ಮೆಂಟ್ನವರು ಬೇಜವಾಬ್ದಾರಿಯಿಂದ ಕಾರ್ಖಾನೆ ಲಕ್ಷಣ ಕಾರಣ ಆಗಿದೆ. ಇದನ್ನು ನಾವು ಉಗ್ರವಾಗಿ ಖಂಡಿಸಬೇಕಾಗುತ್ತೆ. 16ನೇ ತಾರೀಕು ಈ ಕಾರ್ಖಾನೆಯನ್ನು ಮುಚ್ಚಬೇಕು ಕೇಂದ್ರ ಸರ್ಕಾರದಿಂದ ಅಂತೇಳಿ ನಿರ್ಣಯವನ್ನು ತಗೊಂಡಿದ್ದಾರೆ. ಅದನ್ನು ಖಂಡಿಸಿ ಅದು ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಶ್ರಮದಲ್ಲಿ ಉಳಿಸಬೇಕು ಅಂತೇಳಿ ಇಡೀ ಭದ್ರಾವತಿ ಎಲ್ಲ ಪಕ್ಷದ ಸರ್ವ ಪಕ್ಷಗಳಿಂದ, ಸಂಸ್ಥೆಗಳಿಂದ, ಯುವಕರು, ಮಹಿಳೆಯರು, ಕಾರ್ಮಿಕರಿಂದ ತೀವ್ರವಾಗಿ ಹೋರಾಟವನ್ನು ಮಾಡುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣ BJP ಸರ್ಕಾರದ ದುರಾಡಳಿತ. ಇವತ್ತು ನಮ್ಮ ಕೇಂದ್ರ ಸರ್ಕಾರ ಎಲ್ಲ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಪಬ್ಲಿಕ್ ಸೆಕ್ಟರ್ ಮಾಡಿತು, ಖಾಸಗಿಯನ್ನು ಪಬ್ಲಿಕ್ ಸೆಕ್ಟರ್ ಮಾಡಿತು. ಆದರೆ ಈ BJP ಸರ್ಕಾರ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಪಬ್ಲಿಕ್ ಸೆಕ್ಟರ್ನ ಖಾಸಗಿಯವರಿಗೆ ಮಾಡಲಿಕ್ಕೆ ಹೊರಟಿದೆ. ಇಂಥ ದುರಾಡಳಿತ ಅನ್ನೋದನ್ನು ಜನ ನೋಡುತ್ತಾ ಇದ್ದಾರೆ. ಅದರಲ್ಲಿ ಕಳೆದ 10 ವರ್ಷಗಳಿಂದ 20 ವರ್ಷಗಳಿಂದ VSLಗೆ ಕೆಮ್ಮಣ್ಣುಗುಂಡಿ ಮೈನ್ಸ್ ಬಂದಾದ ನಂತರ ಮೈನ್ಸಿನ ಒಂದು ಕೊರತೆ ಇತ್ತು. ಅದನ್ನು ಸರಿಪಡಿಸಬೇಕು ಅಂತೇಳಿ ಕಾರ್ಖಾನೆಯವರು, ನಮ್ಮ ಯೂನಿಯನ್ ಅಧ್ಯಕ್ಷರುಗಳು ಎಲ್ಲ ಹೋರಾಟವನ್ನು ಮಾಡಿ ನಮ್ಮ ರಾಜ್ಯ ಸರ್ಕಾರ ಇದ್ದಂಥ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ನಾವು ಮನವಿ ಮಾಡಿದಾಗ ನಮ್ಮ ಒಂದು ನೇತೃತ್ವದಲ್ಲಿ ಮತ್ತು ಎಲ್ಲ ನಮ್ಮ VSL ಕಾರ್ಮಿಕ ಅಧ್ಯಕ್ಷರುಗಳು, ಮುಖ್ಯ ಕಾರ್ಮಿಕರ ಅಧ್ಯಕ್ಷರು, ಪದಾಧಿಕಾರಿಗಳ ಹೋರಾಟದ ಫಲದಿಂದ 150 ಎಕರೆ ಮೈನ್ಸು ಗಣಿಯನ್ನು 2017ರಲ್ಲಿ ಮಂಜೂರಾತಿಯನ್ನು ರಮಣದುರ್ಗ ಒಳ್ಳೆ ಮೈನ್ಸು ಕೊಟ್ಟರು. ಇವತ್ತು ಅದ್ರ ವ್ಯಾಲ್ಯೂ ಸಾವಿರಾರು ಕೋಟಿ ಇದೆ. ಅದರ ಜೊತೆಗೆ ಇವತ್ತು ನಮ್ಮ ಎಂಪ್ಲಾಯೀಸ್ಗಳು, ನಮ್ಮ ರಿಟೈರ್ಡ್ ಆದಂಥ ಎಂಪ್ಲಾಯೀಸ್ಗಳು 20,000 ಇದ್ದಂಥ ಕಾರ್ಮಿಕರ ಮನೆಗಳೆಲ್ಲ ಹಾಳಾಗ್ತಾಯಿತ್ತು. ಅದನ್ನು ಮನಗಂಡು VSL ನಿವೃತ್ತ ಕಾರ್ಖಾನೆಗೆ ಬಿದ್ದಂಥ ಕಾರ್ಮಿಕರ ಒಂದು ಆಶ್ರಯಕ್ಕೆ ಮನೆಗಳು ಕೊಡ್ರಿ ಅಂತ ಹೇಳಿದ್ರೆ ಕೊಡಲಿಲ್ಲ. ಆದರೆ ಒಂದ್ಸಲ ನಾವು ನಮ್ಮ ಅಧ್ಯಕ್ಷರುಗಳು, ಯೂನಿಯನ್ನವರು ಹೋರಾಟವನ್ನು ಮಾಡಿ ಸುಮಾರು 3,000 ಜನ ನಿವೃತ್ತ ಕಾರ್ಮಿಕರಿಗೆ ಮನೆಯನ್ನು ಕೊಡಿಸ್ತೀವಿ. ಆ ಕೊಡಿಸಿದ್ದ ಪ್ರತಿಫಲ ಕಾರ್ಖಾನೆಗೆ ರೆವಿನ್ಯೂ ಬಂತು, ಮತ್ತು ಅಚ್ಚುಕಟ್ಟು ಪರಿಸರ ಚೆನ್ನಾಗಿತ್ತು. ಉಳಿದ ಮನೆಗಳು ಕೊಟ್ಟಿಲ್ಲ. ಇವತ್ತು ಇದು ಕೆಲವು ಮನೆಗಳು ಕೊಟ್ಟಿಲ್ಲ. ಅದರಿಂದ ಎಷ್ಟು ಕೂಡ ಹೋಗಲಿ ಯಾವ ಸೇರ್ಕೊಂಡು ರೆವಿನ್ಯೂನೂ ಹಾಳು, ಮನೆಯೂ ಹಾಳಾಗ್ತಾ ಇದೆ. ಇದು ಇವರ ಒಂದು ಮ್ಯಾನೇಜ್ಮೆಂಟ್ನವರ ದುರಾಡಳಿತ.